ನಾನೊಂದು ಹೊಸ ಐಡಿಯಾ ಮಾಡಿದ್ದೀನಿ. ಏನಂದ್ರೆ ಅಲ್ಲಿ ಇದೆಯಲ್ಲ ಕ್ಲೌಡ್ಸ್, ಅದನ್ನೇ ಕಿತ್ಕೊಂಡ್ ನಮ್ಮ ರೂಮಿಗೆ ನೋಡಿ ಗೈಸ್, ಪಿಲ್ಲೋ ಇರೋ ಸಾಫ್ಟಿಗೂ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನ್ನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ಮಸ್ತಾಗಿದ್ದೀರಾ ಅನ್ಕೊಂಡಿದ್ದೀವಿ. ಸೊ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ಪಿಲ್ಲೋ ಮತ್ತು LED ಲೈಟ್ಸ್ಗಳೆಲ್ಲ ತಗೊಬಂದಿದ್ದೆ. ಬಿಕಾಸ್ ರೂಮ್ನ ಡೆಕೋರೇಟ್ ಮಾಡ್ತಿದ್ವಿ, ಗೇಮಿಂಗ್ ರೂಮ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಇವಾಗ ತಾನೇ ಮಂಕೊಂಡಿದ್ದವಳು ಎಬ್ಬರಿಸ್ಕೊಂಡು ಇವಳು ತಲೆ ತಿಂತವಳೆ ಗೈಸ್. ಮುಖನೇ ತೊಳೆದಿಲ್ಲ, ಅಲ್ಲೂ ಉಜ್ಜಿಲ್ಲ. ಫುಲ್ ಇವಾಗ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ರೂಮ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲೆಕ್ಟ್ರಿಷಿಯನ್ ಕೆಲಸ, ಅಂದರೆ ಆ ಕಡೆ ಒಂದು 2 ಕಡೆ ಸ್ವಿಚ್ ಬೋರ್ಡ್ ಹಾಕ್ಸ್ಬೇಕಿತ್ತು. ಇಲ್ಲಿರೋ ಪಿಸಿನ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿಂದ ಲೈನ್ನ ಇಲ್ಲಿಗೆ ಹೇಳ್ಕೊಬೇಕು ನಾವು, ಒಂದು ಸ್ವಿಚ್ ಬೋರ್ಡ್ನ. ನೋಡ್ರಿ ಇಲ್ಲಿ ಗೈಸ್, ಇಷ್ಟು ಪಿಲ್ಲ ನೋಡಿದ್ವಿ ಅಲ್ಲಿ. ನಿಮ್ಮ ಅಂಕಣಿಲ್ಲ ಅಂತ ಗೊತ್ತು ಸಾನ. ಚುಪ್ರಿ ನೋಡಿ ಗೈಸ್, ಪಿಲ್ಲೋ ಇರೋ ಸಾಫ್ಟಿಗೂ. ಸೊ ಇಲ್ಲಿ ನೋಡ್ರಿ, ಇಷ್ಟು ಪಿಲ್ಲೋ. ಇದೆಲ್ಲ ಈ ಪಿಲ್ಲೋಗಳು ಏನಕ್ಕೆ ತಂದಿರೋದಂದ್ರೆ ಮಂಕಳಕ್ಕಲ್ಲ, ಅದು ಪಿಲ್ಲೋ ಮಂಕಳಕ್ಕಲ್ಲ ಗೈಸ್. ಅದು ಮೇಲ್ಗಡೆ ಕ್ಲೌಡ್ ಸೀಲಿಂಗ್ ಮಾಡೋಕ್ಕೆ ಫುಲ್ ಬೇಕು. ಅದಕ್ಕೋಸ್ಕರ 18 ಪೀಸ್ ಪಿಲ್ಲೋ ತಗೊಬಂದಿದ್ವು. ಅದು ನಿಮಗೆ ಗೊತ್ತಿರುತ್ತದೆ. ಅದನ್ನು ಮಂಕಳಕ್ಕೆ ನನಗೆ ಅಂತ ತಂದಿರೋದು ಸಾಫ್ಟ್ ಪಿಲ್ಲೋ. ಸೊ ಇವಾಗೆಲ್ಲ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲೆಕ್ಟ್ರಿಷಿಯನ್ ನಾವು ಅಣ್ಣ ಬರ್ತಾರೆ. ಅದನ್ನು ಫುಲ್ ಸ್ವಿಚ್ ಬೋರ್ಡ್ ಎಲ್ಲ ಮಾಡಿಸಿ ಇವತ್ತು ಎಲೆಕ್ಟ್ರಿಷಿಯನ್ ಕೆಲಸ. ಸ್ವಲ್ಪ ಬಟ್ಟೆ ಕೂಡ ಒಕ್ಕೋಬೇಕು ನಂದು. ಹತ್ರ 2 ವಾರದ ಐತೆ. ನಂದು ಬರೋ ಬಟ್ಟೆ ಎಲ್ಲ ಹಾಕೊಂಡು ಉಜ್ಜಾಡಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗಳ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಗೇಮ್ ರೂಮಿಂಗ್ ಎಪಿಸೋಡ್ 2. ಗೇಮ್ ರೂಮಿಂಗ್ ಅಲ್ಲ, ಗೇಮಿಂಗ್ ರೂಮ್. ನೀನು ಕರೆಕ್ಷನ್ ಮಾಡಕ್ಕೆ ಬರಬೇಡ. ಸೊ ಅದೇ ಬರ್ರಿ, ಇವಾಗ ರೂಮ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು. ಬೇಡ ಬಿಡಿ, ನಾನು ಒಬ್ಬನೇ ಮಾಡ್ಕೊಂಡು ಈ ಗೇಮಿಂಗ್ ರೂಮಲ್ಲಿ ಇರ್ತೀನಿ. ಹೋಗು, ನೀನು ಜಾಸ್ತಿ ಮಾತಾಡೋಣ. ಹೌದಾ? ಚಿಕ್ಕ ನಾನು ತಿಂತಿದ್ದಾಗ ನಾನು ಪುಕ್ಕ ಅಂತ ಸುಮ್ಮನೆ ಹೋಗಿ ಸುಮ್ಮನೆ ಕ್ಲೀನ್ ಮಾಡೋದು. 500 ರೂಪಾಯಿ ಕೊಟ್ಟು ಕಸ ಗುಡ್ಸಕ್ಕೆ ಇಟ್ಕೊಂಡಿರೋದು. ಸುಮ್ಮನೆ ಕಸ ಗುಡ್ಸು. A few moments later. ಫುಲ್ ಇಲ್ಲ ಎಲ್ಲ ಕಡೆ ಇದು ಏನಂತಾರೆ, ಇಷ್ಟ ಐಟಮ್ಸ್ ಎಲ್ಲ ತಗೊಂಡು ಇವಾಗ ಏನಿದ್ರು ಕೆಲಸ ಮಾಡ್ತಾರಣ್ಣ. ಇಲ್ಲಿ ಎಲ್ಲ ಬಿಚ್ಚಿ ಹೇಳಿದ್ವಲ್ಲ, ಮೇಲ್ಗಡೆ ಒಂದು ಸ್ವಿಚ್ಚು ಏನೇನೋ ಹೇಳಿದ್ರು, ನಮ್ಗೆ ಅರ್ಥ ಆಗಲಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಅಷ್ಟೇ. ಫುಲ್ ನೋಡಿ ಇಲ್ಲಿ ಈ ಅಣ್ಣ ಒಬ್ಬ ಖಾಲಿ ಮಾಡ್ಕೋಬೇರೆ. ಈ ಹಾಸಿಗೆ ಇವೆಲ್ಲ ಇವತ್ತೆಲ್ಲ ರೆಡಿ ಮಾಡ್ಬೋದಿತ್ತು. ಆದರೆ ಏನು ಮಾಡ್ತೀರಾ ಅಣ್ಣ, ಒಂದೊಂದೇ ಐಟಮ್ ತಗೋಯ್ತೀನಿ ಅಂತ 4 ದಿನ ಐತೆ. ಒಂದೊಂದೇ ಐಟಮ್ ತಗೋಯ್ತೈತೆ ನೋಡಿ. ನಮ್ಮ ಮರ್ಕು ಬೈ ಇಲ್ಲವ್ರೆ. ಹಂಗೆ ಫೋಟೋ ತರಿಸ್ತೀನಿ, ಇಲ್ಲಿ ತರಿಸಿ, ಮೊಬೈಲಲ್ಲಿ ತರಿಸಿ. ಅದಾವ ಹನ್ನೊಂದ ಸಾನ. ಬರೀ ಸ್ವಿಚ್ ಬೋರ್ಡ್ ವೈರಿಗೆ 1,000 ಆಗುತ್ತೆ ಅಂದ್ಕೊಂಡಿದ್ದು. ಇವಾಗ 200 ಕೂಡ ಐತೆ. ವೈರಿಗೆ 200 ಕೂಡ ಐತೆ. ನೋಡೋ ಔಟ್ಪುಟ್ ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ. ಇನ್ನು ಎಷ್ಟು ದಿನ ಆಗುತ್ತೋ ಕೆಲಸ ಮಾಡ್ಸೋದು ಅಂತ ನೋಡುವ. ಅಪ್ಡೇಟ್ ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 6.5 hours later. ಮೋಯ್ತಾ ಇದೆಲ್ಲ ಸೋಂಬೇರಿ ನನ್ನ ಮಗನೇ. ಗೈಸ್ ನೋಡಿ, ಎಲ್ಲ ಫುಲ್ ಮಾಡಿಸಿದೀವಿ. ಮತ್ತೆ ಈ ಸೈಡು ಗೈಸ್ ನೋಡ್ರಿ, ನಾನು ತೋರಿಸ್ತೀನಿ. ಇವಾಗ ಎದ್ಬಿಟ್ಟ. ಸುಸ್ತಾಯ್ತೈತೆ, ಇರಿಟೇಷನ್ ಬೇರೆ ಒಂದು. ಇಲ್ಲಿಗೆ ನಿಯಾನ್ ಲೈಟ್ ಅಂದ್ರೆ ಇಲ್ಲಿಗೆ ಬ್ಯಾಕ್ ಗ್ರೌಂಡಿಗೆ 5 ಮೀಟರ್ ಇದು ಲೈಟಿಗೆ ಇಲ್ಲೊಂದು ಸ್ವಿಚ್ ಹಾಕ್ಸಿದೀನಿ. ಈ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಯ್ತು. ಒಂದೇನಂದ್ರೆ ಅದನ್ನ ಇನ್ನೂ ಪೂರ್ತಿ ಮೇಲೆ ಹಾಕ್ಸ್ಬೇಕಿತ್ತು. ಅದು ಹಾಕ್ಸಿದ್ರೆ ಅದು ಇದಕ್ಕೆ ಗೊತ್ತಾ, ವೆಯ್ಟ್ ಇಂದು. ಅದು ವೆಯ್ಟ್ ಇಂದ ಅದ್ರ ಮೇಲೆ ಇಟ್ಬಿಟ್ಟು ಇದು ಮಾಡ್ಬೋದು ಬೇಕಾದ್ರೆ. ಅದು ವೆಯ್ಟ್ ಇಂದ ಅದ್ ಮೇಲ್ಗಡೆ ಗಮ್ಮಲ್ ಕುತ್ಕೊಂಡಿಲ್ಲ. ಗೈಸ್ ಒಂದೇನಂದ್ರೆ, ಯಾರು ಅಮೌಂಟ್ ನ ಕೇಳಬೇಡಿ. ಲಾಸ್ಟ್ ಒಂದು ವ್ಲಾಗ್ ಅಮೌಂಟ್ಗೋಸ್ಕರನೇ ಮಾಡ್ತೀವಿ. ನೋಡ್ರಿ, ಅಲ್ಲಿಂದ ಇಲ್ಲಿಗೆ ಒಂದು ಸ್ವಿಚ್ ಬಂತು. ಈ ಸ್ವಿಚ್ ಬಂದು ಇದ್ರದ್ದು ಈ ಸ್ವಿಚ್ ಬಂದು ನಿಯಾನ್ ಲೈಟಿಗೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಇಷ್ಟು 5 ಮೀಟರ್ ಬರುತ್ತಲ್ಲ, ಅಲ್ಲಿಗೆ ಇದು ಮಾಡಿಸಿರೋದು. ಹಾಗೆ ಬಂದರೆ
ಇಲ್ಲಿಂದ ಇಲ್ಲಿ ಅರ್ಥಿಂಗ್ ಇರ್ಲಿಲ್ಲ, ಅರ್ಥಿಂಗ್ ಇಲ್ಲಿಂದ ಈ ಫ್ಯಾನ್ ಇಂದ ಅರ್ಥಿಂಗ್ ಅಂದ್ರೆ ಲೈಟಿಗೆ ಯಾಕೆ ಅರ್ಥಿಂಗ್ ಹಾಕತ್ತಾರೆ ಸುಮ್ನೆ ಅಂತ ಅಲ್ಲಿ ಎಳ್ದವ್ರೆ ಒಟ್ನಲ್ಲಿ ಎಳ್ಕೋಬಹುದು ಅಂತ ಬಿಟ್ಟವ್ರೆ. ಗೊತ್ತಾಯ್ತು. ಆ ಫ್ಯಾನ್ ಇದ್ರಲ್ಲಿ ಲೈಟ್ ಬಲ್ಪ್ ಹತ್ರ ಇರ್ಲಿಲ್ಲ, ಇಲ್ಲಿ ಫ್ಯಾನ್ ಇದೆಯಲ್ಲ, ಫ್ಯಾನ್ ಇಂದ ಇಲ್ಲಿಗೆ ಅರ್ಥಿಂಗ್ ಹೇಳ್ಕೊಂಡು ಅಲ್ಲಿಂದ ಬಾಕ್ಸ್ ಹಾಕ್ಸಿರೋದು ಇಷ್ಟು. ಇಲ್ಲಿಂದ ಬಾಕ್ಸ್ ಇಲ್ಲಿ ಹಾಕ್ಸಿದ್ವಿ. ಇದು ಜಾಸ್ತಿ ಇಷ್ಟೊಂದೇನ್ ಬೇಡವಾಗಿತ್ತು ನಮಗೆ, ಅದೊಂದೇ ಸ್ವಿಚ್ ಅಲ್ಲೇ ನಾವು ಅಷ್ಟೆಲ್ಲ ಇದಾಗ್ತಿತ್ತು. ಬಟ್ ಇದು UPS ಇತ್ತಲ್ಲ, ಆ ಕಾರಣಕ್ಕೆ ಏನಕ್ಕಾದ್ರು ನೆಕ್ಸ್ಟ್ UPS ಜಾಸ್ತಿ ತಗೊಂಡ್ರೆ ಮತ್ತೆ ಚಾರ್ಜರ್ ಹಾಕಳ್ಗ ಚಾರ್ಜ್ ಹಾಕಕ್ಕೆ ನಮ್ಗೆ ಹಿಂಸೆ ಆಗಿದ್ದಿದ್ದು ಫೋನ್ಗಳನ್ನ. ಅದಕ್ಕೋಸ್ಕರ ಇಲ್ಲೇ ಈ 5 ಸ್ವಿಚ್ ಇಂದ ಹೆಂಗೋ ಟಚ್ ಮಾಡ್ತಾ ಇದೀವಿ. ಇನ್ನೊಂದು ಏನ್ ₹100 ಜಾಸ್ತಿ ಆಗುತ್ತೆ ಅಷ್ಟೇ ಗೈಸ್ ಸ್ವಿಚ್ ಬೋರ್ಡ್ಗೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾವೇ ಜಾಸ್ತಿ ಮಾಡಿಸಿದ್ದು. ಆಮೇಲೆ ನೋಡಿದ್ರೆ ಈ ತರ ಆಗೈತಾ ಇದೊಂದು. ಇವಾಗ ನೋಡಿ ಹಿಂಗಿರೋ ರೂಮ್ ನ ಹೆಂಗ್ ಮಾಡ್ತೀವಿ. ಈ ಐಟಮ್ಸ್ ಎಲ್ಲ ಫಸ್ಟ್ ಅಣ್ಣ ತಗೋದ್ರೆ ಕರೆಕ್ಟ್ ಆಗ್ತದೆ. ಈ ಬಟ್ಟೆ ಗಿಟ್ಟ ಎಲ್ಲ ಒಂದೇ. ಇವಾಗ ಫಸ್ಟ್ ಈ ಡಂಬಲ್ಸ್ ಗಿಂಬಲ್ಸ್ ಎಲ್ಲ ತೆಗೆದು ಕಸ ಗಿಸ ಎಲ್ಲ ಹೊಡ್ಕೊಂಡು ಒಂದ್ ಕಡೆಯಿಂದ ಕ್ಲೀನ್ ಮಾಡಿ ಧೂಳು ಹೊಡಿಬೇಕು ನೋಡಿ ಗೈಸ್. ಫ್ಯಾನ್ ಎಲ್ಲ ಹೆಂಗಾಗೈತೆ, ಫುಲ್ ರೂಮ್ ಎಲ್ಲ ಧೂಳು ಹೊಡೆದು. ಇವಾಗ ನಾಳೆ ಪೇಂಟ್ ಹೊಡಿಯೋರು ಬರ್ತಾರೆ. ಅದೆಲ್ಲ ಮಾಡ್ಕೋಬೇಕು. ಇವತ್ತು ನೋಡ್ಬೇಕು, ಇವತ್ತು ಎಷ್ಟಾಗೋದು ಅಷ್ಟು ಮಾಡ್ಕೊಡ್ಬೇಕು. ನಾಳೆ ಪೇಂಟ್ ಅವ್ರು ಬರ್ಬಿಡ ಹಿಂಗ್ ಇಷ್ಟೊಂದು ಮುಂದೆ ಬಂದ್ರೆ ನಾನು ಹೆಂಗ್ ವಿಡಿಯೋ ಮಾಡೋದು, ಎಲ್ಲಿಗೆ ಹೋಗೋದು ಹಿಂದಕ್ಕೆ. ಪೇಂಟ್ ಹೊಡೆಯೋರೆಲ್ಲ ಬರ್ತಾರೆ, ನಾಳೆ ಪೇಂಟ್ ಹೊಡೆದ್ರೆ ನಾನಂತೂ ಹೊಡ್ಯಕ್ಕಾಗಲ್ಲ. ನಾವು ಹೊಡ್ಯಕ್ಕಿಲ್ಲ, ಟೈಮ್ ಆಗ್ಬಿಡುತ್ತೆ. ಗೈಸ್ ನಾವು ಹೊಡಿತೀವಿ, ಇದಕ್ಕೆ ಡಿಸೈನ್ ನಾವೇ ಮಾಡೋದು ಈ ಗೋಡೆಗೆ. ಇದು ಈ ಕಡೆ ಅಣ್ಣ ಬೆಳಗ್ಗೆ ಬಂದು ಹೊಡ್ಕೊಟ್ರೆ ಸಂಜೆ ಅಷ್ಟೊತ್ತಿಗೆ ಈ ಡಿಸೈನ್ ನಾವು ಸಂಜೆ ಮಾಡ್ಲಿಲ್ಲ ಅಂದ್ರೆ ನಾಳೆ ಮಾರ್ನಿಂಗ್ ಆರಾಮಾಗಿ ಮಾಡ್ಕೊಂತೀವಿ ಗೈಸ್. ಏನಕ್ಕೆ ಅಂದ್ರೆ ನಮ್ಮಮ್ಮನೂ ಹೇಳಿದ್ರು ಬೇಡ ಉಜ್ಬೇಕು, ಸ್ವಲ್ಪ ಗೋಡೆ ಉಜ್ಬಿಟ್ಟು ಹೊಡೆದ್ರೆ ಪೇಂಟ್ ಕೂರುತ್ತೆ, ಇಲ್ಲ ಚಕ್ಲಿಕೆ ಎದಳುತ್ತೆ, ಶೀತ ಅಲ್ವಾ ಮಳೆಗೆ ಅಂತ. ಅದಕ್ಕೆ ಇನ್ನೇನು ಇನ್ನೊಂದು ₹1000 ಅವ್ರಿಗೆ ಹೊಡಿಯಕ್ಕೆ ಕೊಡ್ಬೇಕಷ್ಟೇ ಅಲ್ವಾ ಅಂತ ನಾನು ಇವನು ಹಂಗೆ ಅನ್ಕೊಂಡ್ವಿ. ಸೊ ನಾನು ಲೈಟಿಂಗ್ ಇದು ಎಲೆಕ್ಟ್ರಿಷಿಯನ್ಗೆ ಮತ್ತೆ ಇದಕ್ಕೆ ಅಷ್ಟು ಖರ್ಚಾಗಲ್ಲ ಅನ್ಕೊಂಡಿದ್ದೆ. ಇದಕ್ಕೆ ಹೆವಿ ದುಡ್ಡಾಗೋಯ್ತು. ಎಷ್ಟೆಷ್ಟಾಯ್ತು ಅಂತ ಹೇಳ್ತೀವಿ. ನಾನು ಲೈಟಿಂಗ್ಸಿಗೆ ಅಷ್ಟು ಖರ್ಚಾಗ್ಲಿಲ್ಲ. ನಾವು ನಿಜ ಲೈಟಿಂಗ್ಸಿಗೆ ಜಾಸ್ತಿ ಖರ್ಚಾಗುತ್ತೆ ಅನ್ಕೊಂಡಿದ್ವಿ ಗೈಸ್. ಜಾಸ್ತಿ ಆಗುತ್ತೆ ಅನ್ಕೊಂಡಿದ್ದು. ನೋಡ್ತೀನಿ ಆ ಲೈಟಿಂಗ್ಸ್ ಏನಾದ್ರು ಸಾಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ಯಾವ್ದಾದ್ರು ನಿಯಾನ್ ಲೈಟ್ ಮದ್ದಿಗೆ ಹಾಕ್ತೀನಿ. ನೋಡುವ, ನಿಯಾನ್ ಲೈಟ್ ಹಾಕಕ್ಕೂ ಎಕ್ಸ್ಟ್ರಾ ಇದ್ಬೇಕು. ನಿಯಾನ್ ಲೈಟ್ ಹಾಕ್ತೀನಿ ಅಂದ್ರೆ ನೀನು ಅಲ್ಲಿ 2 ಸಾಕೆಟ್ ಹಾಕ್ಸ್ಕೋಬೇಕಿತ್ತು. ನಾನು 3 ಹಾಕೋದಕ್ಕಂತಂದ್ರೆ ನಾನು ಹೇಳಿದ್ದು 2 ಸಾಕೆಟ್ ಇಂದ ತಗೊಬನ್ನಿ ಅಂತ. ಇವಾಗ ಆಯ್ತಾ ನೋಡಿ ಇವನ ಹತ್ರನೇ ಇದೆಲ್ಲ ತೊಳಸಿ. ಗೈಸ್ ಏನು ಗೊತ್ತಾ, ನೋಡಿ ಇಲ್ಲಿ ಅಷ್ಟು ಬಟ್ಟೆ ಐತೆ, ಇಲ್ಲಿಗೆ ತಂದು ಎಸ್ತವನೆ. ನಾನು ಏನು ಹೇಳ್ತಿದ್ದೀನಿ, ಇವಾಗ ಕ್ಲೀನ್ ಮಾಡಿ ಆ ಬಟ್ಟೆ ತೊಳೆಯೋಕ್ಕಾಗಲ್ಲ. ಅರ್ಧ ಬಟ್ಟೆ ತೊಳೆಯೋಣ, ಇನ್ನು ಅರ್ಧ ನಾಳೆ ತೊಳೆಯೋಣ ಅಂದ್ರೆ ಇಲ್ವಂತೆ. ಅವನು ಅರ್ಧ ತೊಳೆಯೋವಂತೆ, ನಾನು ಒಬ್ಬಳೇ ಪೂರ್ತಿ ಬಟ್ಟೆ ತೊಳಿಬೇಕಂತೆ. ಅದೇನಾ ಚಾರ್ಜ್ ಒದ್ಬಿಡ್ತೀನಿ. ಬಟ್ಟೆ ನೋಡಿ ಇರೋಡಿ ಪಿಲ್ಲೋನ. ಇವಾಗ ನೋಡಿದ್ರೆ ಪಿಲ್ಲೋ ಕಾಟನಲ್ಲಿ ಲೈಟೇ ಕಾಣ್ತಾ ಇಲ್ಲ ಅಂತಾನೆ. ಮನೆ ಬೆಳಕಲ್ಲಿ ಯಾವ ಲೈಟ್ ಕಾಣ್ತದೆ? ಫುಲ್ ಕತ್ಲೆ ಲೈಟ್ ಕಾಣ್ತದೆ. ಔಟ್ಪುಟ್ ಹೆಂಗ್ ಬರುತ್ತೋ ಗೊತ್ತಿಲ್ಲ ಗೈಸ್, ನಂದು ಔಟ್ಪುಟ್ ಹೆಂಗ್ ಬರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತಾ ಇದೀವಿ. ಇನ್ನು ಗಾಡಿ ಬಂದಿಲ್ಲ ಗೈಸ್. ಗಾಡಿ ಇದ್ದಿದ್ರೆ ಸರಿ ಹೋಯ್ತಿತ್ತು. ನಾಳೆ ಕುಡಿದೀನಿ. ಈ ಕ್ಯಾನ್ ಎಂತಕ್ಕೆ? ಬಿಯರ್ ಕುಡಿಲ್ಲ, ಅದ್ರ ಬಿಟ್ಲು. ಅಲ್ಲಡಿ ನಾನು ಒದ್ದಿದ್ದು ಹೆಂಗ್ ಮಾರ್ಕ್ ಆಯ್ತು. ಅಷ್ಟು ಇದೈತೆ ಅಂತ ಬರ್ತಾ. ಇಲ್ಲಿ ನೋಡಿದಿ ಗೈಸ್, ಧೂಳು ಅಷ್ಟಿಷ್ಟಿಲ್ಲ ನೋಡಿ. ಇಲ್ಲಿ ಅರ್ಧ ವೇಸ್ಟ್ ಐಟಮ್ಸ್ ಇಟ್ಕೊಂಡಿದ್ದಾರೆ ಪಾಪ ಅಣ್ಣ. ಸುಮ್ನೆ ಅರ್ಧ ವೇಸ್ಟ್ ಯೂಸ್ ಮಾಡ್ದಾರ ಐಟಮ್ ಎಲ್ಲ ಸುಮ್ನೆ ಇಟ್ಕೊಂಡವ್ರೆ ನೋಡಿ. ನಮ್ PC ನೋಡಕ್ಕಾಯ್ತಿಲ್ಲ ಗುರು. ನೋಡಿ ಇಲ್ಲಿ PC-ನ 1 ಇಂಚ್ ಕೂದೈತೆ PC ಮೇಲೆ ಧೂಳು. ಇವನೇ ಒಂದು ಒರ್ಸ್ಕೊಂಡಿಲ್ಲ ಏನಿಲ್ಲ. ತಡಿ ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಕಸಗಿಸೋಡಿಯ. A few minutes later. ಐಟಮ್ಸ್ ನೋಡಿ ಇಟ್ಟಿರೋದು. ಮನೆಗೆ ಬಂದಾಗ್ಲೂ ಇಷ್ಟೊಂದು ಐಟಮ್ ಅರಿಕೊಂಡಿರ್ಲಿಲ್ಲ ನಾವು. ಫುಲ್ ಕಸ ಗಿಸ ಹೊಡಿತಾವ ನಮ್ಮ ಆಯ್ತಾ. ನಾನೀಗ ಫ್ಯಾನ್ ಹೊಡಿತೀನಿ. ನೋಡಿ ಎಷ್ಟು ಕೆಲಸ ಮಾಡ್ದನ್ ಗೈಸ್. ಎಲ್ಲಿ ಧೂಳೈತಲ್ವ ಮೋಯ್ತಾ. ಏಕೋ ಹೊಡಿತೈತಿ ವಾಯ್ಸು. ಐಟಮ್ ಇಲ್ವಲ್ಲ. ಅಲ್ಲ ಐಟಮ್ ಇಲ್ವಲ್ಲ, ಏಕೋ ಹೊಡಿತೈತಿ ವಾಯ್ಸು. ಅಯ್ಯೋ ಏನೋ ಬಿದ್ದೈತೆ, ಇಲ್ಲಿ ಹುರಿತೈತೆ ಬೆನ್ನು. ಐಟಮ್ ಇಲ್ಲಿ ಇದು PC-ನೆಲ್ಲ ಹಿಂಗೆ ಮುಚ್ಚಿಕ್ಕಿ ಅರ್ಧಕ್ಕರ್ಧ ಐಟಮ್ ಇಲ್ಲಲ್ಲ, ಫುಲ್ ಅರ್ಧಕ್ಕರ್ಧ ಐಟಮ್ ಎಲ್ಲ ಆಚೆಗೆ ಎಸ್ತಿಬಿಡಿ. ನೋಡಿ ಥರ ಹಿಂಸೆ ಆಯ್ತೈತೆ. ಧೂಳಲ್ಲೆಲ್ಲ ಇದು ಮಾಡಿದ್ರೆ ನನಗೆ ಧೂಳಾದ್ರೆ ಆಗಲ್ಲ. ಕೈಯಲ್ಲಿ ಸ್ವಲ್ಪ ಕಾಲಲ್ಲಿ ಸ್ವಲ್ಪ ಧೂಳಿದ್ರು ಅಷ್ಟೇ ಹೋಗಿ ಕಾಲು ತೊಳ್ಕೊಬತ್ತಿದ್ದವನೇ. ಈ ಧೂಳಲ್ಲಿ ಕೆಲಸ ಮಾಡ್ಬೇಕು ಇವಾಗ. ಬನ್ನಿ ಮಾಡೋ. ಹಿಡ್ಕ. ಉಜ್ಜು ಮಸ್ತ ಕ್ಲೀನ್ ಮಾಡ್ಕೊಳ್ಳೆ. ಕ್ಲೀನ್ ಮಾಡ್ಲಿ ಆರಾಮಾಗಿ. 6.5 hours later. ಕೈಸ್ ಅರ್ಧಕ್ಕರ್ಧ ಕೆಲಸ ಮುಗ್ದೋಯ್ತು ಫುಲ್ಲು. ನೋಡ್ರಿ
ಎಷ್ಟು ಧೂಳಿತ್ತು ಅಂದರೆ ಗೈಸ್ ಇದು ಯಪ್ಪ ಒಂದು ಚೀಲ ತುಂಬಿಸಿದ್ದೀವಿ ನೋಡ್ರಿ ಇಷ್ಟು ಧೂಳಿತ್ತು. ಅರ್ಧಕ್ಕರ್ಧ ಕೆಲಸ ಮುಗೀತು, ಎಕೋ ಬರ್ತೈತೆ ಅನ್ಸುತ್ತೆ ಫುಲ್ಲು. ಹೇಳಿದ್ವಲ್ಲ ಇಲ್ಲಿ ಪಿ ಸಿ ಬರುತ್ತೆ, ಅಲ್ಲಿ ಕಾರ್ಡ್ ತಗೋತೀನಿ. ಗೊತ್ತಾಗುತ್ತೆ ನೋಡೋದ ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಪಿ ಸಿನ ಅಲ್ಲೇ ಇಟ್ಟಿರ್ತೀನಿ. ಇವಾಗ ಈ ನಂಗೂ ಆಯ್ತಲ್ಲ ನೋಡ್ರಿ, ಇಲ್ಲೆಲ್ಲ ಹೊಸಿ ಧೂಳಿಲ್ಲ ಗೈಸ್. ಅವಣ್ಣ ಹೆಂಗಿದ್ನೋ ಮಾರ್ಯ ನಂಗಂತೂ ಗೊತ್ತಿಲ್ಲ. ಇವಿ ತಲೆನೋವು. ಅವತ್ತೇ ನಾನು ಫಸ್ಟೇ ಬಂದಾಗಲೇ ಕ್ಲೀನ್ ಮಾಡ್ಕೊಂಡು ಅನ್ಕೊಂಡೆ. ಅಲ್ಲೆಲ್ಲ ಧೂಳು. ನಾವು ಬಂದಾಗಲೂ ಅಷ್ಟೇ ಗೈಸ್, ನಿಮ್ಗೆ ಗೊತ್ತಿತ್ತು ನಾವು ವಿಡಿಯೋ ಈ ರೂಮ್ನ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟು ಕಸ ಇತ್ತು ಅಂತ ಹೇಳ್ಬಿಟ್ಟು ಫುಲ್ ಧೂಳಾಗಿತ್ತು. ಬಂದಾಗಲೂ ಅಷ್ಟೇ ಅಣ್ಣ ಏನು ಕ್ಲೀನು ಮಾಡ್ಕೊಳ್ಳಲ್ಲ, ಏನೂ ಇಲ್ಲ. ಇವಾಗ ಫುಲ್ಲು ಒರೆಸ್ತಾ ಇದ್ದೀವಿ ನೋಡ್ರಿ, ಅಲ್ಲಿ ಧೂಳುಗಳು ನೋಡ್ರಿ. ಅಣ್ಣ ಕಸ ಇನ್ನೊಂದು ಏನು ಗೊತ್ತಾ ಹಿಂಸೆ, ಆ ಅಣ್ಣಂದಿಗೆ ಇನ್ನೂ ಎರಡು ಐಟಮ್ಗಳಿದಾವೆ. ಅದೊಂದೇ ತಲೆನೋವು. ಅಣ್ಣ ಮತ್ತೆ ಬರ್ತಾನಲ್ಲ ಅಂತ ಹೇಳ್ಬಿಟ್ಟು, ಅಣ್ಣ ಬರಲ್ಲ ಅಂತ ಹೇಳ್ಬಿಟ್ರೆ ಒಂದ್ಸಲಿ ಇಲ್ಲಿ ಫಿಟ್ ಮಾಡಿಬಿಟ್ರೆ ಕುತ್ಕೊಬಿಟ್ರೆ ಕರೆಕ್ಟ್ ಆಗಿಬಿಡುತ್ತೆ. ಮತ್ತೆ ನಾಳೆ ಎಲ್ಲ ನಾಡಿದ್ದು ಮತ್ತೆ ಎತ್ಕೊಂಡು ಕಸ ಗುಡಿಸ್ಕೊಂಡು ತಲೆನೋವುಗಳು ಗೈಸ್ ಅವೆಲ್ಲ ಬಂದು. ಅವನು ನೆಕ್ಸ್ಟ್ ವಾರದಿಂದ ಲೋನಿಗೆ ಲೋನ್ ಕಟ್ಟಕ್ಕೆ ದುಡಿಯಕ್ಕೆ ಹೋಗ್ಲೇಬೇಕು ಕೇಳಿ. ಮತ್ತೆ ಅವನು ನಾವು ಇವಾಗ ಏನಾದ್ರು ವಾರ ಮಾಡಲಿಲ್ಲ ಮತ್ತೆ ಇನ್ನೊಂದು 15-20 ದಿನ ಕಾಯ್ಬೇಕಿತ್ತು ಮಾಡೋಕ್ಕೆ. ಮತ್ತಿನ್ನೊಂದು ನನ್ನ ಗಾಡಿನೂ ಕೈ ಕೊಟ್ಟೈತೆ. ಆ ಗಾಡಿಗೆ ಒಂದು 3,000 ಆಗುತ್ತೆ. ಇವಾಗ ಎಲ್ಲದಕ್ಕೂ ಒಂಥರ ತಲೆನೋವು ಗೈಸ್ ನಂದು, ಒಂಥರ ತಲೆನೋವು ನಂದು. ಏನಾದ್ರು ಒಂದು ಮಾಡ್ಕೊಳ್ಳೋಣ ಅಂದರೆ ಇನ್ನೊಂದು ಮತ್ತೆ ಖರ್ಚಿಗೆ ಬಂದೇ ಬಿಡುತ್ತೆ. ನಸೀಬೇ ಚೆನ್ನಾಗಿಲ್ಲ ನಂದು. ನೋಡಪ್ಪ ಏನಾಗ್ತದೆ ಅಂತ ಆಗಲಿ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಜೈ ಅನ್ನೋದಷ್ಟೇ. ಇವಾಗ ನೋಡ ಫುಲ್ ನೆಲೆಲ್ಲ ಒರೆಸಿ ಪಿ ಸಿ ಎಲ್ಲ ಫುಲ್ ಧೂಳಾಗೋಗೈತೆ. ಅದನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಲ್ಲ ಬರೀ ಧೂಳು ಹೊಡ್ಕೊಳ್ಳೋದಷ್ಟೇ. ಅದು ಕ್ಯಾಬಿನೆಟ್ ಎಲ್ಲ ಓಪನ್ ಮಾಡೋದು ಬೇಡ, ಇದ್ರದಷ್ಟೇ ಮೇಲ್ಗಡೆ. ಗೊತ್ತು ವಯಸ್ಸದೆ ಒಂದು 2-3 ಸಲ ನೆಲ ಒರೆಸ್ಕೊಂಡು ಮತ್ತೆ ನಾಳೆ ಪೇಂಟ್ ಹೊಡಿಯೋಕೆ ನಂಗಂತೂ ಆಗಲ್ಲ. ಅಣ್ಣನ ಕೈಲೇ ಕರೆಸ್ತಾರೆ, ಅವರು ಹೊಡೆದ್ಬಿಟ್ಟು ಹೋಯ್ತಾರೆ ಪೀಸಾಗಿ. ನಮಗೆ ತಲೆ ಎಷ್ಟು ಜಾಸ್ತಿ ತಗೊಂಡ್ರೆ ತಲೆನೋವು ಬಿಡುತ್ತೆ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಕರೆಕ್ಟಾಗಿ. ನೋಡೋ ಬನ್ನಿ ಏನಾಗ್ತದೆ ನೋಡೋದ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ಗೆ. 8K ನಿಯರ್ ಇದ್ದೀವಿ, ಇನ್ನು 400 ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೈಸ್. A few moments later. ಗೈಸ್ ಅರ್ಧಕ್ಕರ್ಧ ರೂಮ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಮೇಲ್ಗಡೆ ಎಲ್ಲ ಧೂಳೆಲ್ಲ ಹೊಡ್ಕೊಂಡು, ಇದೊಂದು ಫ್ಯಾನಿನ ಧೂಳು ಹೊಡ್ಕೋಬೇಕು, ಹೊಡೆದಿಲ್ಲ ಇದನ್ನು. ನಾಳೆ ಇನ್ನೊಂದ್ಸರಿ ಮತ್ತೆ ಧೂಳು ಹೊಡ್ಕೋಬೇಕು. ಇವಾಗ ನೋಡ್ರಿ ಹತ್ತಿ ಕ್ಲೌಡಿ ಬೇಕಾಗಿರೋದು ಹತ್ತಿ ನೋಡ್ರಿ ಗೈಸ್ ಹೆಂಗಿದೆ ಗೈಸ್. ಕ್ಲೌಡ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿಲ್ವಾ? ಇದರಲ್ಲೇ ಲೈಟ್ ಕಾಣಿಸಲ್ಲ ನಮ್ಮ ಛಾಯಲ್ಲಿ ನೋಡಿ. ಆ ಕ್ಲೌಡ್ನ ಇವಾಗ ಹತ್ತಿನೆಲ್ಲ ಒಂದು ಚೀಲಕ್ಕೆ ತುಂಬಿ ಇಟ್ಕೊಬಿಟ್ರೆ ಅರ್ಧಕ್ಕರ್ಧ ಸ್ಪೇಸ್ ನಮಗೂ ಉಳಿಯುತ್ತೆ. ಅದಕ್ಕೆ ಇವಾಗ ಆ ಹತ್ತಿನೆಲ್ಲ ಒಂದು ಚೀಲಕ್ಕೆ ತುಂಬಿಟ್ಟು ತುಂಬಿಟ್ಟು ತಡ್ರಿ ಮತ್ತೆ ಇದನ್ನು ಸಪ್ರೇಟ್ ಮಾಡಿ ಇದೊಂದು ಸ್ವಲ್ಪ ಫ್ಯಾನ್ ಒರೆಸ್ಕೋಬೇಕಿತ್ತು. ಫ್ಯಾನ್ ಒರೆಸ್ಕೊಬಿಟ್ಟು ಸಿಗೋಣ. ಸೀಲಿಂಗಿಗೆ ಅವರು ನಾಳೆ ಪೇಂಟ್ ಹೊಡಿಯೋರು ಬರ್ತಾರಲ್ಲ, ಅವರು ತಗೊಂಡ್ಬರ್ತಾರೆ ಇದನ್ನ. ಅದ್ರ ಮೇಲೆ ನಿಂತ್ಕೊಂಡು ಆರಾಮಾಗಿ ಒರೆಸ್ಕೊಳ್ಳೋಣ ಅಂತ ನಾನು. ಸರಿ ವಿಡಿಯೋ ನೋಡಿ. ನಮ್ಮ ಹೊಸದಾಗಿ ಪಿ ಸಿ ಇನಾಗ್ರೇಷನ್ ಮಾಡ್ತಾ ಇದೀವಿ. ಪಿ ಸಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಚೂರು ಧೂಳೇ ಇಲ್ಲ ನಮ್ಮ ಪಿ ಸಿಲಿ. ಧೂಳು ಅಂದರೆ ಧೂಳು. ನಮ್ಮ ಅಪ್ರಾಣಿಗೂ ಈ ರೂಮಲ್ಲಿಲ್ಲ ಧೂಳು. ಹೆಂಗೆ ಆಚಿ ನನ್ನ ಡೈಲಾಗ್. ಸ್ನಾನಕ್ಕೆ ಹೋಯ್ತು ಆಯ್ತಾ ಇದೇ ಹಾಕಿ ತಗೊಂಡೋಗಿ ಟವಲ್ ಸ್ನಾನಕ್ಕೆ ಶಿಖರಿಸು. ಅದೆಲ್ಲ ಧೂಳು ಸಿಗೈಸಿ ಇದೇ ಟವಲ್ ಸ್ನಾನ ಮಾಡ್ತಾನೆ. ಏಯ್ ದೊಡ್ಡ ಸಾಹಸ ಪುತ್ರ ಇವನೊಬ್ಬ. ಹಂಗೆ ಎಳ್ಕೊಂಡು ಹೋಯ್ತು ಅನ್ನತಿ ವಯಸ್ಸು. ನನಗಂತೂ ನಿಜ ಏನಾರು ಅನ್ಕಳಿ ಕ್ಲೀನ್ ಮಾಡೋಷ್ಟು ಮೈ ಕೈ ಎಲ್ಲ ಕಟ್ತಾ ಬಂದೋಯ್ತು. ಹಿಂಗೆ ಇಟ್ಕೊಂಡಿದ್ದೆ. ಇವಾಗ ವಿಡಿಯೋ ಕರೆಕ್ಟಾಗಿದ್ರೆ ಮುಂಚೆ ನೀನು ಬರೋಕ್ಕಿಂತ ಮುಂಚೆ ವಿಡಿಯೋ ಕರೆಕ್ಟಾಗಿದ್ರು ಸರಿ. ಆ ವಿಡಿಯೋ ಕರೆಕ್ಟಾಗಿಲ್ಲ ಅಂದರೆ ಹಂಗೆ ಆದ್ರೆ ನಿನಗೆ ಲಾಭ ನೋಡಿ ಗೈಸ್. ಇಲ್ಲಿ ನೋಡಿರಿ ಎಲ್ಲ ಐಟಮ್ ಇದ್ರ ಮೇಲೆ ಇಟ್ಕೊಂಡಿದೀವಿ. ಫುಲ್ ರೂಮ್ ನೋಡಿ. ಅಣ್ಣ ಇಷ್ಟೊಂದು ಐಟಮ್ ತಗೊಂಡೋಗ್ಬಿಟ್ರೆ ನಮಗೆ ಫುಲ್ ಫ್ರೀ ಆಗ್ಬಿಡುತ್ತೆ. ಅಣ್ಣ ಐಟಮ್ ಎತ್ಕೋಬೇಕು ಅಷ್ಟು ನಮಗೆ ಬೇಕಾದ್ರೆ. ನಾಳೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಇದು ಏನಂತಾರೆ
ಅಂತಾರೆ? ಸ್ನಾನ ಮಾಡಿಲ್ಲ ಏನಿಲ್ಲ, ಅದೇ ಫೋಟೋನೆಲ್ಲ ಮುಟ್ಟಂಗೆ ಮಾಡ್ಬಿಟ್ಟಿರೋದು. ಯಾರು? ನಾವೇ ಮುಟ್ಟಿರೋದು. ಏನು ಮಾಡೋಕ್ಕಾಗಲ್ಲ. ಅದು ಪೂಜೆ ಇನ್ನು ನೆಕ್ಸ್ಟ್ ಅಲ್ಲಿಗೆ ಇಟ್ಕೋತೀವಲ್ಲ, ತೀರ್ಥ ಗೀರ್ಥ ಹಾಕೊಂಡು ನೀಟಾಗಿ ಒರೆಸ್ಕೊಂಡು ಇಟ್ಕೊಳ್ಳೋದಷ್ಟೆ. ನೋಡಿರಿ ಗೈಸ್, ನೀವು ಧೂಳು ನೋಡಿದಿದ್ರೆ ಫಸ್ಟ್ ಏನು ಅಂತಿದ್ರು ಅಲ್ವಾ ಮನೆ ಫುಲ್ಲು. ಇಲ್ಲಿಗೆ ಬಂದಮೇಲೆ ಒಂದ್ಸಲ ಬರೋಕ್ಕಿಂತ ಮುಂಚೆ ಒರೆಸ್ಕೊಂಡಿದ್ವಿ ನಾವು ಅಷ್ಟೇ. ಬಂದಮೇಲೆ ಒರೆಸ್ಲಿಲ್ಲ ಆತಾಗೆ. ಇನ್ನೊಂದು ತಿಂಗಳು ಖಾಲಿ ಮಾಡಿದ್ಮೇಲೆ ಒರೆಸ್ಕೊಳ್ಳೋಣ ಅಂದ್ಕೊಂಡು. ಇಲ್ಲಿ ನೋಡಿ ಗೈಸ್, ನಾವು ಪಿಲ್ಲೋಸ್ ಎಲ್ಲ ಹೆಂಗಿಟ್ಟಿದ್ದೀವಿ. ಈ ಗೋಡೆ ಎಲ್ಲ ಏನಕ್ಕೆ ಹಿಂಗಾಗೈತೆ ಅಂತ ಗೊತ್ತಿಲ್ಲ, ಫುಲ್ ಬ್ಲ್ಯಾಕ್ ಆಗುತ್ತೆ. ಅಣ್ಣ ಇದು ಪಿನ್ನಿಗೆ ಹಾಕಿ ಇಟ್ಬಿಡೋದಕ್ಕೆ ಚಾರ್ಜರ್. ಗೈಸ್, ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಚಾರ್ಜರ್ ಹಾಕೊಳ್ಳೋಕ್ಕೆ. ಏನು ಗೊತ್ತಾ, ಇಲ್ಲಿ ಇದ್ರದ್ದು ಏನಾದ್ರು ಒಂದು ಹೆಡ್ಫೋನ್ ಚಾರ್ಜ್ ಹಾಕಿದ್ರೆ ಇಲ್ಲಿ ಒಂದೇ ಇರೋದು ಸ್ವಿಚ್ ಬೋರ್ಡ್. ಅದಕ್ಕೆ ಇಲ್ಲಿ 5-6 ಹಾಕಿಸ್ಕೊಬಿಟ್ವಿ. 5 ಹಾಕ್ಸ್ಕೊಂಡಿದ್ದೀವಿ ಅಲ್ಲ ಮುಚ್ಚಿ. ಬಿದೋಗುತ್ತೆ ಗಾಳಿ ಬಂದರೆ ಅದು ಕನ್ನಡಿ. ಈ ಮೂಲೆಗೆ ಇಡಬೇಕಿತ್ತು. ಇನ್ನೂ ಐಟಮ್ ನೋಡಿ ಆಚೆ ಕಡೆ ಇಷ್ಟಿದೆ ನಮ್ಮ ಐಟಮು. ಒಳಗೆ ಇಟ್ಕೋಬೇಕು. ಸ್ನಾನ ಮಾಡ್ಕೊಬಂದು ಮೋಯ್ತ ಮಂಕೊಬಿಡ್ತಾನೆ. ಆಗಲ್ಲ, ಫಸ್ಟ್ ಮಾಡ್ಕೋಬೇಕು ನಾವು. ಇಷ್ಟೊತ್ತು ಮಂಗದ್ಯಾ? ನೋಡಪ್ಪ, ಇವತ್ತು ನೈಟ್ 12-1 ಗಂಟೆವರೆಗೂ ಮಾಡ್ತೀಯಾ? ನಾಳೆ ಕೆಲ್ಸಕ್ಕೆ ಹೋಗೋದು. ನಾಡಿದ್ದು ಕೆಲ್ಸಕ್ಕೆ ಹೋಗೋದು. ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗ್ತೀನಿ. ನಾನು ನೋಡ್ತೀನಿ ನಾಡಿದ್ದು ಎಂತ ಹೆಂಗಾಗುತ್ತೆ. ಹೆಂಗಿಲ್ಲ, ಕೆಲ್ಸಕ್ಕೆ ಹೋಗ್ಲೇಬೇಕು ನೀನು. ಮಕ್ಕ ಹೊಡಿತೀನಿ ಇಲ್ಲ ಅಂದರೆ. ಗೈಸ್, ಬರೀ ಇವಾಗ ಗೇಮ್ ಮೇಲೆ ಹುಚ್ಚಿಡ್ಬಿಟ್ಟಿದೆ. ಇಲ್ಲೇ ಐತಲ್ಲ ಮನೆ ಚಾಕು. ಚಾಕು ಅಲ್ಲೇ ಐತೆ. ಬಿಡು ಮನೆ, ಅಲ್ಲಿಗೆ ಇಟ್ಟ ಮೇಲೆ ಇದು ಮಾಡ್ಕೊಳ್ಳುವಂತೆ. ಒಳಗಡೆ ಇಟ್ಟು ಬಿದೋಗುತ್ತೆ ಅಲ್ಲಿಗೆ ಇಡೋ ಟೈಮಿಗೆ. ನಾನು ಹೇಳಿದ ಮತ್ತೆ ಏನು ಕೇಳಲ್ಲ ಗೈಸ್. ಎಲ್ಲ ಇವನೇ ಹೇಳ್ದಂಗಾಗ್ಬೇಕು, ಇವನೇ ಹೇಳ್ದಂಗೆ. ನೋಡಿ ಇಲ್ಲಿ ವಯರ್ಗಳು ನೋಡ್ರಿ. PC-ಇಂದ ವಯರ್ ತೋರಿಸಿರ್ಲಿಲ್ಲ ಅಲ್ಲ, ಸುಮಾರು ದಿನ ಆಗಿತ್ತು. ಹೋಯ್ತಾ ತಡಿ, ಅಲ್ಲಿಗೆ ಇಟ್ಟ ಮೇಲೆ ಇಟ್ಕೊಳ್ಳೋಣ, ಬೀಳುತ್ತೆ ಎತ್ಬೇಕಾದ್ರೆ. ತಡೀರಿ ಗೈಸ್, ಶಿಫ್ಟ್ ಮಾಡೋಣ PC ಅಲ್ಲಿ ಫಸ್ಟ್. ಇವಾಗ A few minutes later. ಫೈನಲ್ ಆಗಿ PC ಎಲ್ಲ ಇಲ್ಲಿ ಇಟ್ಟು ಜಾಯಿಂಟ್ ಮಾಡ್ಬಿಟ್ವಿ. ಅಚ್ಚಿ ಏನು ಕೆಲಸ ಇವು ಮತ್ತೆ? ಸ್ನಾನ ಮಾಡೋದು. ಗೈಸ್, ನಾನು ಒಯ್ದಿದ್ದೀನಿ. ಸ್ನಾನ ಮಾಡ್ಕೊಂಡು ಮಲ್ಕೋತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಸ್ನಾನ ಮಾಡ್ಕೊಂಡು ಮಲ್ಕೋತಾನಂತೆ. ಫುಲ್ ಪೀಸಾಗಿ ಮಲ್ಕೊಂಡು ಆಮೇಲೆ ಸಿಗೋಣ. ಇನ್ನೊಂದ್ಸಲಿ ಕಸ ಗುಡಿಸ್ಕೋಬೇಕು. ಇಲ್ಲ ನೋಡಿ ಗೈಸ್, ಬಟ್ಟೆ ಎಸ್ತಿರೋದು ಹೆಂಗೆ ಎಸ್ತಾವನೆ. ಸುಮ್ಮನೆ ಜಾತ್ರೆಗಳವೆಲ್ಲ ಸೊ ಗೈಸ್, ನಮ್ಮ ವಿಡಿಯೋನ ಪೂರ್ತಿ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಇದೇ ಥರ ಎಪಿಸೋಡ್ಸ್ ಇನ್ನೂ 3 ಎಪಿಸೋಡ್ಸ್ ಬರುತ್ತೆ, ನೋಡ್ತಾ ಇರಿ. ಫುಲ್ ನೆಕ್ಸ್ಟ್ ಎಪಿಸೋಡ್ಸ್ ಎಂಟರ್ಟೈನಿಂಗ್ ಆಗಿರುತ್ತೆ. ಇವತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮಿಬ್ರಿಗೂ. ಸೊ ಇವತ್ತು ಫುಲ್ಲು ಸ್ಟ್ರೆಸ್ ಆಗೈತೆ. ಇನ್ನು ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ ಇವತ್ತಿಂದು. ಸೊ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಾನಗೌಡ 19 ಚಾನಲ್. ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೆಯ್ಟ್ ಮಾಡಿ. ಗೇಮಿಂಗ್ ರೂಮ್ದು ಸೊ 2 ದಿನಕ್ಕೆ ಒಂದು ದಿವಸ ವ್ಲಾಗ್ ಹಾಕ್ತೀವಿ. ಸೊ ಡೈಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ನನಗೂ ಟೈಮ್ ಸಿಗೋಲ್ಲ. ಮತ್ತು ಇವಳು ಮನೇಲಿ ಇದ್ರೂ ಏನಂತ ಮಾಡೋಕ್ಕಾಗಲ್ಲ. 2 ದಿನಕ್ಕೆ ಒಂದೊಂದ್ಸಲಿ ಕಂಪಲ್ಸರಿ ಬಂದೇ ಬರುತ್ತೆ. ಮನೇಲಿ ಇದ್ರು ಲೈವ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇನ್ನೊಂದು ಚಾನಲ್ ಸಾನು ಮೋಯ ಅಂತ ಇದೆಯಲ್ಲ, ಶಾರ್ಟ್ಸ್ ಚಾನಲ್ ಅಲ್ಲಿ ಲೈವ್ ಬರ್ತೀವಿ. ಈ ಚಾನಲ್ ಬರಲ್ಲ, ಯಾಕಂದ್ರೆ ಇದು ಇಲ್ಲೇ ಬರ್ತೀನಿ, ಮೇಲೆ ಬಂದು ಕುತ್ಕೊಂಡು ಆರಾಮಾಗಿ ಸ್ವಲ್ಪ ಹೇಳ್ಕೊಡ್ತೀನಿ ಅವಳಿಗೂ. ಆರಾಮಾಗಿ ಕುತ್ಕೊಂಡು ಅದೊಂದು ಲೈವ್ ಮಾಡ್ಲಿಲ್ಲ ಅಂದ್ರೆ ಆರಾಮಾಗಿ ಫೋನಲ್ಲಿ ಆದ್ರೂ ಮಾಡ್ಬೋದು, ತಲೆ ಕೆಡ್ಸ್ಕೊಳ್ಳೋದು ಇರಲ್ಲ. ಇವಳಿಗೂ ಸ್ವಲ್ಪ ಇದು ಕೊಡೋದ, ಕೆಲಸ ಕೊಡೋದ. ಮನೇಲಿ ಕುತ್ಕೊಂಡು ಜಾಸ್ತಿ ಏನ್ ಕೆಲಸ ಗೈಸ್, ಡೈಲಿ ನೋಡಿ ಕೆಲಸ ಇರಲ್ಲ ಅಂತ ಇವನು ಹೇಳ್ತಾನೆ. ಮನೇಲೂ ಕೆಲಸಗಳಿರುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 8K ನಿಯರ್ ಇದೀವಿ ಗೈಸ್. ನಾನೊಂದು ಹೊಸ ಐಡಿಯಾ ಮಾಡಿದೀನಿ. ಏನಂದ್ರೆ ಅಲ್ಲಿ ಇದೆಯಲ್ಲ ಕ್ಲೌಡ್ಸ್, ಅದನ್ನೇ ಕಿತ್ಕೊಂಡ್ ಬಂದು ರೂಮಿಗೆ. ಅಯ್ಯೋ, ಇವಳು ಮಾಡ್ತಾಳೆ ಜೋಕ್ಸು, ನಂಗೆ ಆಯ್ತಾ ಇರಲ್ಲ. ನಂಗೆ ಸುತ್ತಾಯ್ತಿಲ್ಲ ನಿಂತ ಗೈಸ್. ಇವತ್ತು ಜಾಸ್ತಿ ಕೆಲಸ ಮಾಡಿದೀನಿ. ತಲೆನೋವು, ಕೈ ನೋವು. So guys, bye guys.